ಎಲ್ಲೆಲ್ಲ ಐತೆ ದ್ಯಾವ್ರಿಗೆ ದೀಪ ಹಚ್ಚೋ ಜಾಗ? ಬರ್ದೇ ಐತಲ್ಲ ಅಲ್ಲಿ ನಡಿ. ಅಪ್ಪನೇ ಸನೇಶ್ವರ. ಅಪ್ಪ ನನ್ನಪ್ಪ. ಶನೇಶ್ವರ ಬರ್ತಿಂತ ಮೈ ಎಲ್ಲ ಅಲಗಾಡ್ಸಿ ಕುಣಿದಾಡ್ದ. ಏನ್ ಕಿಸ್ದ ಅಷ್ಟೇ, ಎಲ್ಲ ಬೂಟಾಟ್ಕೆ. ಮರ್ವಾದೆ ಇಲ್ದಿ ಜಾಗ ಸುಡ್ಗಾಡಿಗೆ ಸಮಾನ ಒಂಟೆ. ನಾನಾಗೋಗ್ತೀನಿ, ಹೋಗ್ಬೇಡಿ ದೇವ್ರೆ. ಹೋಗ್ಬೇಡಿ ದೇವ್ರೆ, ನಾವು ಬದುಕಿರಕ್ಕೆಲ್ಲ ದೇವ್ರೆ, ನಿಂತ್ಕೊಳ್ಳಿ ದೇವ್ರೆ. ಸಂವತ್ಸರದಲ್ಲಿ ಕಾವೇರಿ ನದಿಯಲ್ಲಿ ಶಂಖ ತೇಲಿ ಬರುತ್ತದೆ. ಪಶ್ಚಿಮದ ದಿಕ್ಕಿಗೆ ಬಂದೊಂದು ಒಂದಷ್ಟು ದಿನ ನೆಲೆಸುತ್ತದೆ. ಇದು ಸಾಕ್ಷಾತ್ ಅಮ್ಮನವರಿಂದಲೇ ನವಶಕ್ತಿಗಳು ಕೃಪೆ ಮಾಡಿರುವ 9 ವರಗಳನ್ನು ಒಳಗೊಂಡ ಶಂಖವಾಗಿರುತ್ತದೆ. ಹೊಂಟಿತ್ತು ಬಂದು ತಲುಪೈತೆ, ಹೊಂಟಿತ್ತು ಬಂದು ತಲುಪೈತೆ. ತಾಳೆಗರಿನಾಗ್ ಬರ್ದಂಗೆ ಸಂಕ ಚೆನ್ನಿ ಮನೆಗೆ ಬಂದು ಸೇರೈತಿ ನದಿ ಮೂಲಕ. ಆದ್ರೆ ನಾನಾಗ್ ಸಂಕ ಮಡಿಕೊಂಡು ಆಳ ಯೋಗ ಇಲ್ಲ. ಅಪ್ಪಯ್ಯ ಸನೇಶ್ವರ, ಚೆನ್ನಿ ಕೈನಾಗ್ ಸಂಕ ಹಿಡಿಸಿ ನಾ ಸಿಂಹಾಸನ ಏರ್ಬೇಕು. ಇದೆಲ್ಲ ನನ್ನ ಬಾಳ್ಮೇನಾಗ್ ನಡಿಬೇಕು ಅಂದ್ರೆ ಚೆನ್ನಿ ಮನೆ ಸೇರಂಗ್ ಮಾಡಬೇಕು. ಸಂಕನ ನಾ ಮುಟ್ಟಂಗಿಲ್ಲ, ಚೆನ್ನಿ ಮೂಲಕ ವರ ಪಡಿಬೇಕು. ಚೆನ್ನಿ ಮೂಲಕ ವರ ಪಡಿಬೇಕು. ನಮ್ ಯಾವ್ರು ಕೋಪ ಮಾಡ್ಕೊಂಡು ಹೊಂಟೋದ್ರು. ಅಯ್ಯ ತೆಗೀರಿ, ಯಾವ ಸೀಮೆ ದೇವ್ರು ಅವ್ನ್ ಮುಸ್ಲಿ ನೋಡಿದ್ರೆ ಡಕಾಯಿತಿ ಮಾಡೋರ್ ತರ ಕಾಣ್ತಾನೆ. ಅವನ್ ತೋರ್ಸೋ ಗಂಡಿಗೆ ಚೆನ್ನಿನ ಮದುವೆ ಮಾಡ್ಬಿಟ್ರೆ ಪಾಪ ಆ ಮಗು ಬದುಕು ನಾಶವಾಗುತ್ತೆ ಅಂತ ನಂಬರ್ರಿ ಬಸವಯ್ಯ. ಈ ಗ್ರಾಮ ಬದುಕಿರದೆ ಮಾರಸಿದ್ದಪ್ಪಾಜಿ ನಂಬಿ. ನಿಂಗೇನ್ ಗೊತ್ತೈತೆ ಮೈಮೆ? ಮೈಮೆ ಅಂತೆ ಮೈಮೆ. ನಿನ್ ಯಾರು ಮಾಡ್ಸಿರೋ ಲಗ್ನದಲ್ಲಿ ಎಷ್ಟೆಲ್ಲ ಬದುಕೈತೆ. ಕೆಲವ್ರು ಬಾಮಿ ನಡ್ಕೊಂಡವ್ರೆ, ಇನ್ ಕೆಲವ್ರು ಇಸ ಕುಡಿದು ಮಲ್ಕೊಂಡವ್ರೆ. ಇದೆಲ್ಲ ಬಂದ್ಮ್ಯಾಕೆ ನೀ ಹೆಚ್ಕೊಂಡಿರೋದು. ಆ ಮಗು ಮೇಲೆ ಯಾಕ್ರಿ ಇರಕ್ತೀರಿ? ಆ ಮಗುಗಿರೋ ಬುದ್ಧಿನೂ ನಿಮ್ಗಿಲ್ಲ. ಯಾರ ಉಪದೇಶನೂ ಬೇಕಾಗಿಲ್ಲ ನಂಕ. ಹಾಳ್ ಮಾಡೋದ್ ಮಾಡಿ ತಲಗೋನು ಮಾತಾಡ್ತೀರಾ ಒಂಡ್ರಿ ಎಲ್ಲ. ಆಯ್ತು, ಹೊರಡ್ತೀವಿ. ಅಮ್ಮನವರೇ ಕಾಪಾಡ್ಲಿ ನಿಮ್ಮನ್ನ. ನನ್ನ ಕರ್ಕೊ ಹೋಯ್ತೀರಾ? ನಾನು ಬರ್ತೀನಿ. ಇಲ್ಲಿರಕ್ ಭಯ ಆಯ್ತದ ನಂಗೆ. ಹೇಳ್ತೇ ರಾಗಿಯ ಜರಿಗೆ ಹಾಕಂಬ ಹೋಗೆ ನಾಯಿ. ಬನ್ನಿ ಎಗಲೇರಾತು, ಇನ್ನು ಏನೇನು ಅನುಭವಿಸ್ಬೇಕು. ಹೋಗಿ ಒಳಿಕೆ ತತ್ತ ರಾಗಿಯ. ರಾಗಿ ಕೊಡ್ತಾರೆ, ತಕೊಂಡು ಹೋಯ್ತಾ ಇರ್ಬೇಕು. ತಿರುಗಿ ನೋಡಿದ್ರೆ ಕಲ್ನಾಗೋಡು ಸಾಯಿಸ್ಬಿಡ್ತೀನಿ. ಕೊಂಡಿ ತತ್ತಾರೆ ರಾಗಿಯ. ಸಾಕು ಹೋಗಮ್ಮ, ನೀ ಹಾಳು ಮಾಡಿದ್ದು.